ಹಾಯ್ ಎಲ್ಲರಿಗೂ. ಓಕೆ, ಕೂದಲು ಯಾರಿಗೆ ತಾನೇ ಇಷ್ಟ ಇಲ್ಲ? ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಎಲ್ಲರಿಗೂ ಇಷ್ಟ ಅಲ್ವಾ? ಗಿಡಗಳಿಗೆ ಯಾವ ರೀತಿ ನೀರು ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ, ಹಾಗೆಯೇ ನಮ್ಮ ಕೂದಲಿಗೆ ಕೂಡ ನಾವು ಎಣ್ಣೆ ಎಲ್ಲ ಹಾಕ್ತಾನೆ ಇರಬೇಕು, ಆವಾಗ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಓಕೆ, ನಮ್ಮ ಕೂದಲಿಗೆ ಏನೇ ಮಾಡಿದರೂ ಕೂದಲು ಉದುರೋದು ನಿಲ್ಲುವುದೇ ಇಲ್ಲ. ಯಾಕೆ ಯೋಚಿಸಿ ನೋಡೋಣ. ಯೋಚಿಸ್ತಿದ್ದಲ್ಲ ಅಂದರೆ ಸ್ಟ್ರೆಸ್ ನಾವು ಜಾಸ್ತಿ ತಗೊಳ್ತೀವಿ, ಹಾಗೂ ತುಂಬ ಡ್ರೈ ಆಗುತ್ತೆ ಕೂದಲು, ಡ್ಯಾಂಡ್ರಫ್ ಎಲ್ಲ ಆಗುತ್ತೆ. ಈ ರೀತಿ ಎಲ್ಲ ಕೂದಲು ನಮ್ಮದು ತುಂಬ ಉದುರುತ್ತೆ. ಸರಿಯಾಗಿ ನಾವು ನಿದ್ದೆ ಮಾಡಲ್ಲ, ಟೈಮಿಗೆ ಫುಡ್ ಇರಲಿ ಅಥವಾ ನೀರಿರಲಿ ಸರಿಯಾಗಿ ನಾವು ಕುಡಿಯಲ್ಲ, ಇದರಿಂದೆಲ್ಲ ಕೂದಲಿನ ಸಮಸ್ಯೆ ಕಾಣುತ್ತೆ. ಹಾಗಾಗಿ ನಾನು ಸುಮಾರು ಹೋಮ್ ರೆಮಿಡೀಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸುಮಾರು ಸಲ ಹೇಳಿದ್ದೀನಿ ಕೆಲವು ಎಣ್ಣೆ ಎಲ್ಲ ನಾನು ಕೂದಲಿಗೆ ಹಾಕಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಹೇಳಿ. ಆದರೆ ಕೆಲವರಿಗೆ ಏನು ಗೊತ್ತುಂಟಾ, ಹೋಮ್ ರೆಮಿಡಿಯಲ್ಲಿ ಟ್ರಸ್ಟೇ ಇರಲ್ಲ. ಎನಿಸ್ತಾರೆ ಅವರಿಗೆ ಹೋಮ್ ರೆಮಿಡಿಗಿಂತ ಹೊರಗಡೆ ಅಂಗಡಿಯಲ್ಲಿ ಶಾಪಲ್ಲಿ ಸಿಗುವಂಥ ಎಣ್ಣೆ ಎಲ್ಲ ಒಳ್ಳೆಯದು ಅಥವಾ ಪ್ರಾಡಕ್ಟ್ ಎಲ್ಲ ಒಳ್ಳೆಯದು ಅಂತ ಎನಿಸ್ತಾರೆ. ಅದು ನಿಮ್ಮ ಯೋಚನೆ. ಆದರೆ ಹೋಮ್ ರೆಮಿಡಿ ತುಂಬ ಚೆನ್ನಾಗಿರುತ್ತೆ. ಅದೇ ನೀವು ಹೊರಗಡೆದ್ದೇ ತೊಗೊಂಡು ನೀವು ನಿಮ್ಮ ಕೂದಲಿಗೆ ಹಾಕಬೇಕಂತಾದರೆ ನಾನು ಟ್ರಸ್ಟ್ ಮಾಡುವಂಥದ್ದು ಕೇವಲ ಒಂದೇ ಪ್ರಾಡಕ್ಟಲ್ಲಿ. ಅದು ಯಾವುದೆಂದರೆ ಡಾಬರ್ ವಾಟಿಕಾ ನೀಲಿ ಬ್ರಿಂಗಾ 21 ಏರ್ ಗ್ರೋತ್ ಆಯಿಲ್. ಇದು ಒಂದು ಟೈಮಲ್ಲಿ ನನ್ನ ಕೂದಲಿನ ಗೇಮ್ ಚೇಂಜರ್ ಆಗಿತ್ತು. ಇದು ಕ್ಲಿನಿಕಲ್ಲಿ ಪ್ರೂವ್ ಆಗಿದೆ. ಏನೆಂದರೆ 2 ಮಂತ್ಸಲ್ಲಿ ನ್ಯೂ ಹೇರನ್ನು ಗ್ರೋ ಮಾಡುತ್ತೆ. ಇದು 4 ಪಟ್ಟು ಹೇರ್ ಫಾಲನ್ನು ಕಮ್ಮಿ ಮಾಡುತ್ತೆ, 3 ಪಟ್ಟು ನಮ್ಮ ಹೇರನ್ನು ಥಿಕ್ ಮಾಡುತ್ತೆ, ಹಾಗೂ 3 ಪಟ್ಟು ಹೇರನ್ನು ಫಾಸ್ಟಾಗಿ ಗ್ರೋ ಮಾಡುತ್ತೆ. ಈ ಡಾಬರ್ ವಾಟಿಕಾ ಎಣ್ಣೆಯು ಸೆಂಚುರೀಸ್ ಓಲ್ಡ್ ಆಯುರ್ವೇದಿಕ್ ಮೆಥಡಿಂದ ಮಾಡಿದ್ದಾಗಿದೆ. ಅದು ಯಾವುದೆಂದರೆ ತೈಲ ಪಾಕವಿಧಿ ಅಂತ ಹೇಳಿ. ಇದೊಂದು ಸ್ಪೆಷಲ್ ಪ್ರೊಸೆಸ್. ಇದು ಮಾಡಲಿಕ್ಕೆ ಉಂಟಲ್ಲ 21 ಅವರ್ಸ್ ತಾಗುತ್ತೆ, ಹಾಗೂ ಇದಕ್ಕೆ 14 ಹರ್ಬ್ಸ್ ಅನ್ನೋರು ಹಾಕ್ತಾರೆ. ಅದು ಯಾವುದೆಲ್ಲ ಅಂದರೆ ಬ್ರಿಂಗ್ರಾಜ್, ಆಮ್ಲ, ನೀಮ್, ಕರಿ ಲೀವ್ಸ್, ಬ್ರಹ್ಮಿ ಹಾಗೂ ಪಾಲ. ಇವು ನಮ್ಮ ಹೇರ್ ಗ್ರೋತನ್ನು ಜಾಸ್ತಿ ಮಾಡುತ್ತೆ. ಇದರಲ್ಲಿ ಈ ರೀತಿ ಕೋಂಬನ್ನು ಕೊಟ್ಟಿದ್ದಾರೆ. ಜಸ್ಟ್ ನೀವು ಕ್ವೀಸ್ ಮಾಡಿದರೆ ಸಾಕು, ನೋಡಿ ಆಯಿಲ್ ಹೊರಗಡೆ ಬರುತ್ತೆ. ಕೆಲವರಿಗೆ ಎಣ್ಣೆ ಉಂಟಲ್ಲ ಕೈಯಲ್ಲಿ ಹಾಕಲಿಕ್ಕೆ ಒಂಥರ ಆಗುತ್ತೆ ಅಂತ ಹೇಳ್ತಾರೆ, ಪಿಚಿ ಪಿಚಿ ಆಗುತ್ತೆ ಅಂತೇಳಿ. ಅಂಥವರಿಗೆ ನೋಡಿ ಇದರಲ್ಲಿ ಹಾಕಲಿಕ್ಕೆ ನಿಮಗೆ ತುಂಬ ಈಸಿ. ಈ ಅಪ್ಲಿಕೇಟರ್ ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ ನೀವು ಈಸಿಯಾಗಿ ಎಣ್ಣೆಯನ್ನು ಹಾಕ್ಬೋದು. ಜಸ್ಟ್ ನಿಮ್ಮ ಕೂದಲನ್ನು 2 ಪಾರ್ಟ್ ಮಾಡಿ ಹಾಗೂ ಇದರಿಂದ ಹೀಗೆ ನೀವು ಎಣ್ಣೆಯನ್ನು ಹಾಕಿದರೆ ಆಯಿತು. ಎಣ್ಣೆ ಹಾಕಿ ನಿಮ್ಮ ಫಿಂಗರಿಂದ ಒಳ್ಳೆ ಮಸಾಜ್ ಕೊಡಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹಾಗೂ ಹೇರ್ ಗ್ರೋತ್ ಕೂಡ ಆಗುತ್ತೆ. ಓಕೆ, ಎಣ್ಣೆಯನ್ನು ಕರೆಕ್ಟಾಗಿ ಬುಡದವರೆಗೆ ಒಳ್ಳೆ ರೀತಿ ಹಾಕಿ ಚೆನ್ನಾಗಿ ಕೂದಲನ್ನು ಟೈ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ. ನಾರ್ಮಲ್ ಆಗಿ ಯಾವಾಗ ಸ್ನಾನ ಮಾಡ್ತೀರಿ ನೋಡಿ, ಆವಾಗ ಸ್ನಾನ ಮಾಡಿದರೆ ಆಯಿತು. ಬೆಸ್ಟ್ ರಿಸಲ್ಟ್ಗೋಸ್ಕರ ವಾರದಲ್ಲಿ 4 ಸಲ 2 ತಿಂಗಳಾದರೂ ನೀವು ಯೂಸ್ ಮಾಡಬೇಕು. ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಈ ಪ್ರಾಡಕ್ಟ್ ಎಲ್ಲ ಬೇಕಿದ್ದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ತಗೊಳ್ಬೋದು. ಖಂಡಿತ ಈ ಪ್ರಾಡಕ್ಟನ್ನು ನೀವು ಟ್ರೈ ಮಾಡಿ ಆಮೇಲೆ ರಿಸಲ್ಟ್ ಯಾವ ರೀತಿ ಅಂತ ಹೇಳಿ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.